ಬೇಸಿಗೆ ಕಾಲ ಅಂತ ಹೇಳಿದರೆ ತುಂಬ ಸೆಕೆಯಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ. ನಮಗಂತೂ ಈ ಕರಾವಳಿ ಸೈಡೆಲ್ಲ ತುಂಬ ಸೆಕೆ. ಈ ಸೆಕೆಗೆ ಏನಪ್ಪ ಊಟ ಮಾಡೋದು, ಎಲ್ಲ ನಾನ್ ವೆಜ್ ಎಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವತ್ತೊಂದು ಸ್ಪೆಷಲ್ ಆದ ಒಂದು ಗಂಜಿ ಮತ್ತು ಗುಣರ್ಪುಳಿ ಕೊಲ್ಲತ್ತೂರು ಒಣ ಮೀನಿನ ಒಂದು ಚಟ್ನಿ ಮಾಡ್ತೇನೆ. ಹೇಗೆ ಮಾಡೋದು ನೋಡೋಣ. ಕುಚ್ಚಲಕ್ಕಿ ಗಂಜಿ ಮಾಡಲಿಕ್ಕೆ ಒಲೆಯ ಮೇಲೆ ಮಣ್ಣಿನ ಮಡಕೆಯಲ್ಲಿ ನೀರಿಡುವ. ಕೆಂಪು ಅಕ್ಕಿ ಕುಚ್ಚಲಕ್ಕಿ 1 ಪಾವು ಕುಚ್ಚಲಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು. 3-4 ನೀರು ತೊಳೆಯಬೇಕು. ಕೆಂಪು ಕಲರ್ ಹೋಗಿ ಬಿಳಿ ಕಲರ್ಗೆ ನೀರು ಬರಬೇಕು. ನೀರು ಬಿಸಿಯಾಗಿದೆ. ನಾವು ತೊಳೆದಿಟ್ಟ ಈ ಕುಚ್ಚಲಕ್ಕಿಯನ್ನು ಈ ಬಿಸಿ ನೀರಿಗೆ ಹಾಕುವ. ಮೀನು ಗೋಲಾಯಿ ಕೊಲ್ಲತ್ತೂರು ಅಂತ ಹೇಳ್ತಾರೆ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಮೊದಲಿಗೆ ಮೀನು ಕ್ಲೀನ್ ಮಾಡಿದ ನಂತರ ತೊಳೆದು ಒಂದು 10 ನಿಮಿಷ ನೀರಲ್ಲಿ ನೆನೆಸಿ ಇಡಬೇಕು. ಇದು ಪುನರ್ಪಳಿ ಕೋಕಮ್ ಬಿಂಡಿಸೋಲ ಅಂತ ಹೇಳ್ತಾರೆ. ಇದನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಧೂಳೆಲ್ಲ ಇರ್ತದೆ. ಒಂದು 2-3 ಸಲ ತೊಳಿಬೇಕು. ಪುನರ್ಪಳಿ ಕೋಕಮ್ ಅನ್ನು ಒಂದು 10 ನಿಮಿಷ ನೆನೆಸಿ ಇಡಬೇಕು ನೀರಲ್ಲಿ. ಇವಾಗ ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕುವ. ಎಣ್ಣೆ ಬಿಸಿ ಆದಮೇಲೆ ನಾವು ನೆನೆಸಿಟ್ಟ ಒಣಮೀನನ್ನು ಸರಿಯಾಗಿ ನೀರು ಹಿಂಡಿ ತೆಗೆದು ಈ ಬಾಣಲೆಗೆ ಹಾಕಿ ಫ್ರೈ ಮಾಡಬೇಕು.
ಒಣಮೀನು ಫ್ರೈ ಆಗಿದೆ, ಖಡಕ್ಕಾಗಿ ಫ್ರೈ ಆಗಬೇಕು. ಇವಾಗ ಬೇರೆ ಪಾತ್ರೆಗೆ ಈ ಒಣಮೀನನ್ನು ತೆಗೆಯುವ. ಚಟ್ನಿಯನ್ನು ಕಲ್ಲಲ್ಲಿ ರುಬ್ಕೊಳ್ತೇನೆ. 4 ಕಾಯಿ ಮೆಣಸು, 1 ತುಂಡು ಶುಂಠಿ, 4 ಎಸಳು ಬೆಳ್ಳುಳ್ಳಿ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಜೀರಿಗೆ, ಅರ್ಧ ಇಡೀ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಬೇಸಪ್ಪು, ಒಗ್ಗರಣೆ ಸೊಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕುವ. ಇವಾಗ ನಾವು ನೆನೆಸಿಟ್ಟ ಈ ಪುನರ್ಪೊಳಿ ಕೋಕಂ ಬಿಂಡಿಸೊಲವನ್ನು ಈ ಕಲ್ಲಿಗೆ ಹಾಕುವ. ಸ್ವಲ್ಪ ನೀರನ್ನು ಹಾಕಿ ಕಲ್ಲಲ್ಲಿ ರುಬ್ಕೊಳ್ಬೇಕು. ಪುನರ್ಪೊಳಿ ಚಟ್ನಿ, ಕೋಕಂ ಚಟ್ನಿ ಈಗಲೂ ಕೂಡ ತಿನ್ಬೋದು. ನಾನು ಇದಕ್ಕೆ ಒಣ ಮೀನನ್ನು ಹಾಕ್ತಿದ್ದೇನೆ. ಕೊಲ್ಲತ್ತೂರು ಅಂತ ಹೇಳ್ತಾರೆ ನೋಡಿ, ಫ್ರೈ ಮಾಡಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡುವ, ಆಗ ಇನ್ನೂ ಕೂಡ ರುಚಿಯಾಗುತ್ತೆ. ನಿಮಗೆ ಒಣ ಮೀನು ಬೇಡ ಆದರೆ ನೀವು ಹೀಗೆಯೇ ನೀವು ತಿನ್ಬೋದು. ನಾವು ಚಿಕ್ಕವರಲ್ಲಿರುವಾಗ ಬೆಳಿಗ್ಗೆ ನಮಗೆ ಗಂಜಿ ಊಟ ಇತ್ತು. ಗಂಜಿ ಊಟ ಮಾಡಿ ನಾವು ಶಾಲೆಗೆ ಹೋಗ್ಬೇಕಿತ್ತು. ಈ ಬ್ರೇಕ್ಫಾಸ್ಟ್, ತಿಂಡಿ ಅದೆಲ್ಲ ಇರಲಿಲ್ಲ. ಒಟ್ಟು ಚಹಾ ಇತ್ತು, ಮತ್ತು ರಸ್ಕ್ ಇತ್ತು, ಮತ್ತು ನಾವು ಗಂಜಿ ಊಟ ಮಾಡಿ ಈ ಥರ ಎಲ್ಲ ಚಟ್ನಿ ಮಾಡಿ ನಮಗೆ ನಮ್ಮ ಅಮ್ಮ ಅಜ್ಜಿ ಎಲ್ಲ ಕೊಡ್ತಿದ್ರು. ಇವತ್ತು ನಾನು ಕೂಡ ಒಂದು ಬಿಸಿ ಬಿಸಿ ಗಂಜಿ ಮತ್ತು ಈ ಪುನರ್ಪೊಳಿ ಚಟ್ನಿಯನ್ನು ಮಾಡಿದ್ದೇನೆ. ಪುನರ್ಪೊಳಿ ಕೋಕಂ ಅಂತ ಹೇಳ್ತಾರೆ, ನಮ್ಮ ಕೊಂಕಣಿಯಲ್ಲಿ ಬಿಂಡಚ ಸೊಲಚಿ ಚಟ್ನಿ ಅಂತ ಹೇಳ್ತಾರೆ. ಇದು ತುಂಬ ರುಚಿ ಆಗ್ತದೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇವತ್ತು ನಾವು ಗಂಜಿ ಮತ್ತು ಚಟ್ನಿಯಲ್ಲಿ ಊಟ ಮಾಡುವ. ಇವಾಗ ಟೇಸ್ಟ್ ಮಾಡುವ. ಸಖತ್ತಾಗಿದೆ, ತುಂಬ ಟೇಸ್ಟಿಯಾಗಿದೆ. ಒಂದು ಬಟ್ಟಲು ಊಟ ಮಾಡ್ಬೋದು ಈ ಒಂದು ಚಟ್ನಿಯಲ್ಲಿ. ಒಂದು ತುಂಡು ಉಪ್ಪಿನಕಾಯಿ ಮತ್ತು ಈ ಚಟ್ನಿ, ಈ ಗಂಜಿ ಇದ್ರೆ ಬೇರೆ ಯಾವುದು ಪದಾರ್ಥ ಕೂಡ ಬೇಡ. ಬಹಳ ಸುಲಭ ಈ ಚಟ್ನಿ ಮಾಡಲಿಕ್ಕೆ. ನಾನು ಕಲ್ಲಲ್ಲಿ ರುಬ್ಕೊಂಡು ಮಾಡಿದ್ದೇನೆ, ನೀವು ಮಿಕ್ಸಿಯಲ್ಲಿ ಕೂಡ ಮಾಡ್ಬೋದು. ಮಿಕ್ಸಿಯಲ್ಲಿ ಬೇಗ ಪಡಕ್ಕಾಗ್ತದೆ. ಕಲ್ಲಲ್ಲಿ ರುಬ್ಬುವಾಗ
ಸ್ವಲ್ಪ ಹೊತ್ತು ಬೇಕಾಗ್ತದೆ. ಆದರೆ ಕಲ್ಲಲ್ಲಿ ರುಬ್ಬಿದ ಚಟ್ನಿ ಭಾಳ ರುಚಿ, ಆರೋಗ್ಯ ಕೂಡ ಒಳ್ಳೆಯದು. ಈ ಒಲೆಯಲ್ಲಿ ಗಂಜಿ ಮಾಡಿ ಕಲ್ಲಲ್ಲಿ ರುಬ್ಬಿ ಚಟ್ನಿ ಮಾಡಿದರೆ ಎಂಥ ರುಚಿ. ನಮ್ಮ ಮೊದಲಿನ ಕಾಲದಲ್ಲಿ ಈ ಥರನೇ ಮಾಡ್ತಿದ್ರು. ಬೇಸಿಗೆ ಕಾಲಕ್ಕೆ ಒಂದು ಬಿಸಿ ಬಿಸಿ ಗಂಜಿ ಮತ್ತು ಪುನರ್ಪುಳಿಯ ಚಟ್ನಿ ಮಾಡಿ ನಾನು ಊಟ ಮಾಡ್ತೇನೆ. ಹೋಗಿ ಇಲ್ಲಿ ಹತ್ರ ಮರ ಸಿಕ್ಕಿದ್ರೆ ಪುನರ್ಪುಳಿಯದ್ದು ಬಿಂಡ ಸ್ವರೂಪ್ ಮೆಳ್ಳರ್ ಸೊಲಂಗ್ ಕಾಡ್ನಾಡಲ್ಲಿ ಸುಕೋನು ದೂರ ಸರಿ ಚಟ್ನಿ ಕರು ಅಂತ ಈ ಪುನರ್ಪುಳಿಯ ಒಂದು ಕೊಕ್ಕಮದ್ದು ಮರ ಎಲ್ಲ ಇರ್ತದೆ ಗುಡ್ಡೆಯಲ್ಲೆಲ್ಲ. ಅಲ್ಲೆಲ್ಲ ಹೋಗಿ ಈ ಕೊಕ್ಕಮನ್ನು ತೆಗೆದು ತಂದು ಬಿಸಿಲಲ್ಲಿ ಒಣಗಿಸಿ ಇಟ್ಟರೆ ಈ ಥರ ಒಂದು ಚಟ್ನಿ ಮಾಡಲಿಕ್ಕೆ ಆಗ್ತದೆ. ನೀವೊಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.